ನಮಸ್ಕಾರ ಎಲ್ಲರಿಗೂ ಬೋಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ವಿರಾಟ್ ಕೊಹ್ಲಿ ಕಾರಣ ಅಂತ ಯುವರಾಜ್ ಸಿಂಗ್ ಕೆರಿಯರು ಎಂಡ್ ಆಗೋದಕ್ಕೆ ಎಂಡ್ ಮಾಡಿದ್ದು ವಿರಾಟ್ ಕೊಹ್ಲಿನೇ ಅಂತೆ ಅಂತ ಉತ್ತಪ್ಪ ಅವರು ಇವಾಗ ರೊಚ್ಚಿಗೆದ್ಬಿಟ್ಟು ಓಪನ್ ಸ್ಟೇಟ್ಮೆಂಟ್ನ ಕೊಡ್ತಾ ಇದ್ದಾರೆ. ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಅನ್ನೋ ಹೆಸರು ಮೆನ್ಷನ್ ಆಗ್ತಿದ್ದಾರೆ. ರೀಸೆಂಟಾಗಿ ಒಂದು ಇಂಟರ್ವ್ಯೂಲಿ ಯುವರಾಜ್ ಸಿಂಗ್ನ ಕೆರಿಯರ್ ಎಂಡ್ ಆಗಿದ್ದು ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿಲಿ ವಿರಾಟ್ ಕೊಹ್ಲಿನೇ ಎಂಡ್ ಮಾಡಿದ್ದು ಬೇಕು ಅಂತ ಉತ್ತರನ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ, ಏನೇನು ಎಕ್ಸ್ಪ್ಲೈನ್ ಮಾಡಿದ್ರೆ ಅವರು ಹೆಂಗೆ ಎಂಡ್ ಮಾಡಿದ್ರು ಅಂತ. ಅದಕ್ಕೆ ನಮ್ಮ ಮುಂಚೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ಳೋಣ. ಈ ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಬೇಗ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಹಾಕೋಣ ಮಾತ್ರ ಮರಿಬೇಡಿ. ಫಸ್ಟ್ ಯುವರಾಜ್ ಸಿಂಗ್ ಬಗ್ಗೆ ಮಾತಾಡೋಣ. ಯುವರಾಜ್ ಸಿಂಗು ಅವರೇ ಏನು ಹೇಳಿದ್ದಾರೆ. ರೀಸೆಂಟಾಗಿ ಅವರು ಕೂಡ ಒಂದು ಇಂಟರ್ವ್ಯೂಲಿ ಅವರ ಕೆರಿಯರು ಹೆಂಗೆ ಎಂಡ್ ಆಯಿತು, ಇಂಟರ್ನ್ಯಾಷನಲ್ ಕೆರಿಯರ್ ಅನ್ನೋದ್ರ ಬಗ್ಗೆ ಉತ್ತರ ಕೊಟ್ಟಿದ್ರು ಒಂದು ಇಂಟರ್ವ್ಯೂಲಿ. ಅವ್ರು ಹೇಳಿರೋದು ಇಷ್ಟನೇ, 2017 ಚಾಂಪಿಯನ್ಸ್ ಟ್ರೋಫಿ ಆದಂಥ ಟೈಮಲ್ಲಿ ಚಾಂಪಿಯನ್ಸ್ ಟ್ರೋಫಿಯನ್ನು ಇವ್ರಿಗೂ ಸರಿಯಾಗಿ ಆಗಲಿಲ್ಲ, ಇವ್ರು ಅಷ್ಟೊಂದೇನು ರನ್ಸ್ ಹೊಡಿಲ್ಲ, ಕ್ಲಿಕ್ ಆಗಲಿಲ್ಲ ಚಾಂಪಿಯನ್ಸ್ ಟ್ರೋಫಿ ಆದ ನಂತರ ನಾನೊಂದು 7-8 ಮ್ಯಾಚ್ನ ಆಡಿದ್ದೀನಿ ಇಂಡಿಯನ್ ಟೀಮಿಗೆ. 7-8 ಮ್ಯಾಚ್ ಆಡ್ಬಿಟ್ಟು 2 ಮ್ಯಾಚ್ ನಾನು ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಆಗಿದ್ದೀನಿ. ಚಾಂಪಿಯನ್ಸ್ ಟ್ರೋಫಿ ಆದ ನಂತರ ನಾನು 2 ಮ್ಯಾಚು ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಆಗಿದ್ದೀನಿ 7-8 ಮ್ಯಾಚಲ್ಲಿ ಆಡ್ಬಿಟ್ಟು. ಸೊ ಅದು ಹೆಂಗೆ ನನ್ನ ಕಿತ್ತಾಕ್ಬಿಟ್ರು, ನನಗೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗೋಗ್ಬಿಡ್ತು. ಆ ಟೈಮಲ್ಲಿ ಶ್ರೀಲಂಕಾ ಸೀರೀಸ್ಗೆ ಪ್ರಿಪೇರ್ ಆಗುವಂತ ಬಿಟ್ಟಿದ್ರು. ಶ್ರೀಲಂಕಾ ಸೀರೀಸ್ಗೆ ಇಂಜುರಿ ಆಯಿತು ನಂಗೆ ಆ ಟೈಮಲ್ಲಿ. ಶ್ರೀಲಂಕಾ ಸೀರೀಸ್ ಆಫ್ಟರ್ ದಟ್ ಇಂಜುರಿ ಶ್ರೀಲಂಕಾ ಸೀರೀಸ್ಗೆ ಪ್ರಿಪೇರ್ ಆಗುವಂತನೂ ಕೂಡ ಹೇಳಿದ್ರು. ಸೊ ಇಲ್ಲಿ ನೋಡ್ತು ಅಂದರೆ ಸಡನ್ನಾಗಿ ಆಲ್ ಆಫ್ ಎ ಸಡನ್ 2017 ಚಾಂಪಿಯನ್ಸ್ ಟ್ರೋಫಿ ಆದಂಥ ಟೈಮಲ್ಲಿ ಯೋಯೋ ಟೆಸ್ಟ್ ಅನ್ನೋದನ್ನ ತೊಗೊಂಡ್ಬಂದರು. ಯೋಯೋ ಟೆಸ್ಟ್ನ ನನಗೆ ಕನ್ಸೆಷನ್ ಅನ್ನೋದನ್ನ ಕೊಡಲೇ ಇಲ್ಲ. ಅಂದರೆ ಇವರಿಗೆ ಕ್ಯಾನ್ಸರಿಂದ ರಿಕವರ್ ಆಗಿ ಬಂದಂಥ ಪ್ಲೇಯರು, ಲಂಗ್ ಕೆಪಾಸಿಟಿ ಕಮ್ಮಿ ಆಗಿರುತ್ತೆ ಅನ್ನುವಂಥದ್ದು ಒಂದು ಸಾಫ್ಟ್ ಕಾರ್ನರ್ ಇಲ್ದಂಗೆ ಅವರೇ ಹೇಳಿದ್ರಂತೆ. ಇಲ್ಲಿ ರಾಬಿನ್ ಉತ್ತಪ್ಪ ಕೂಡ ಹೇಳಿರಂತೆ ಲಂಗ್ ಕೆಪಾಸಿಟಿ ಕಮ್ಮಿ ಆಗಿದೆ, ಫಿಟ್ನೆಸ್ ಇಲ್ಲ, ಫಿಟ್ನೆಸ್ ಸ್ವಲ್ಪ ಸ್ಟ್ಯಾಂಡರ್ಡ್ಸ್ ಕಮ್ಮಿ ಆಗಿದೆ, ಯೋಯೋ ಟೆಸ್ಟಲ್ಲಿ ಪಾಸ್ ಆದರೆ ಮಾತ್ರ ಟೀಮಲ್ಲಿ ಕರ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಹೇಳಿದಂತೆ ಮುಖ್ಯಸ್ಥರು ಹೇಳಿದ್ರಂತೆ. ವಿರಾಟ್ ಕೊಹ್ಲಿನೇ ಒಂಥರ ಹೇಳಿದ್ರು ಅನ್ನೋ ಥರ ಇವರು ಹೇಳ್ತಾ ಇದ್ದಾರೆ. ರಾಬಿನ್ ಉತ್ತಪ್ಪ ಅವರು ಅದೇ ಥರ ಹೇಳ್ತಾ ಇದ್ದಾರೆ. ಒಟ್ಟಲ್ಲಿ ಇವ್ರು ಕೊಟ್ಟಂಥ ಸ್ಟೇಟ್ಮೆಂಟು ಅದೇ, ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟು ಅದೇ. ಬಟ್ ಇಲ್ಲಿ ವಿರಾಟ್ ಕೊಹ್ಲಿ ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ ರಾಬಿನ್ ಉತ್ತಪ್ಪ ಅವರು. ಯುವರಾಜ್ ಸಿಂಗ್ ಅವರು ವಿರಾಟ್ ಕೊಹ್ಲಿ ಅವರ ಹೆಸರನ್ನ ಮೆನ್ಷನ್ ಮಾಡ್ತಾ ಇಲ್ಲ ಅಷ್ಟೇನೆ. ಸೊ ಸೆಲೆಕ್ಷನ್ ಕಮಿಟಿ ಮೇಯ್ನ್ ಆಗಿ ಇಲ್ಲಿ ಬರುವಂಥದ್ದು. ಸೊ ವಿರಾಟ್ ಕೊಹ್ಲಿ ಹೌದು ಅವರಿಂದನೂ ಕೂಡ ಹೋಗಿರ್ಬೋದು. ಯೋಯೋ ಟೆಸ್ಟು ತರೋದಕ್ಕೆ ಮುಖ್ಯ ಕಾರಣನೇ ಗೊತ್ತಿರೋ ಹಾಗೆ ವಿರಾಟ್ ಕೊಹ್ಲಿನೇ ಯೋಯೋ ಟೆಸ್ಟ್ನ ತೊಗೊಂಬಂದಿದ್ದು. ಸೊ ಯೋಯೋ ಟೆಸ್ಟ್ ಬಂದಿದ್ದರಿಂದ ಇಲ್ಲಿ 36 ವರ್ಷ ಇದ್ದಿದ್ದು ಯುವರಾಜ್ ಸಿಂಗಿಗೆ. ಅವಾಗ ಅವರಿಗೆ ಸಿಕ್ಕಾಪಟ್ಟೆ ಆಲ್ ಆಫ್ ಎ ಸಡನ್ ಯೋಯೋ ಟೆಸ್ಟ್ ಅಂತಂದರೆ ಸಿಕ್ಕಾಪಟ್ಟೆ ಫಿಟ್ನೆಸ್ ಸ್ಟ್ಯಾಂಡರ್ಡ್ಸ್ನ ಆ ಮಟ್ಟಿಗೆ ಮೇಂಟೈನ್ ಮಾಡಬೇಕು ಅಂದರೆ ಆ ಟೈಮಲ್ಲಿ ಕಷ್ಟ ಆಗ್ತಿತ್ತಂತೆ. ಬಟ್ ಆದರೂ ಕೂಡ ಅವರು ಫಿಟ್ನೆಸ್ ಸ್ಟ್ಯಾಂಡರ್ಡ್ಸ್ನ ಯೋಯೋ ಟೆಸ್ಟ್ ಪಾಸ್ ಆಗೋ ಥರ ನೀವೇನು ಕನ್ಸೆಷನ್ ಕೊಡ್ಬಿಡಿ, ನನಗೆ ನನ್ನ ಫಿಟ್ನೆಸ್ ಸ್ಟ್ಯಾಂಡರ್ಡ್ಸ್ನ ಮೇಂಟೈನ್ ಮಾಡಿಬಿಟ್ಟು ಕಡಕ್ಕಾಗೇನೋ ಬರ್ತೀನಿ ಅಂತ ಆ ಫಿಟ್ನೆಸ್ ಸ್ಟ್ಯಾಂಡರ್ಡ್ಸ್ನ ಯೋಯೋ ಟೆಸ್ಟ್ನ ಕೂಡ ಪಾಸ್ ಮಾಡಿದ್ರಂಥ ಟೈಮಲ್ಲಿ. ಬಟ್ ಅದಾದಮೇಲೆ ಇವ್ರಿಗೆ ಹೇಳದಂತೆ ಡೊಮ್ಯಾಸ್ಟಿಕ್ ಕ್ರಿಕೆಟ್ ನೀನು ಆಡಬೇಕು ಅಂತ ಸೆಲೆಕ್ಷನ್ ಕಮಿಟಿಯವರು ಹೇಳಿದ್ರಂತೆ, ನೀನು ಡೊಮ್ಯಾಸ್ಟಿಕ್ ಕ್ರಿಕೆಟ್ನ ಆಡಬೇಕು, ಅದಾದಮೇಲೆ ನೋಡೋಣ, ಅದಾದಮೇಲೆ ಚಾನ್ಸ್ ಕೊಡ್ತೀವಿ ನಿನಗೆ ಅನ್ನೋ ಥರ ಹೇಳಿದ್ರಂತೆ. ಸೊ ಯುವರಾಜ್ ಸಿಂಗ್ 2017 ಲಾಸ್ಟು ಇಂಡಿಯನ್ ಟೀಮ್ಗೆ ಆಡಿದ್ದು. 2017 or 2018 ಟೈಮಲ್ಲಿ ಆಡಿದ್ದು. ಲಾಸ್ಟ್ ಇವ್ರಿಗೆ ರಿಟೈರ್ಮೆಂಟ್ ಕೊಟ್ಟಿದ್ರು 2019 ಟೈಮಲ್ಲಿ. ತಲೆ ಕೆಟ್ಬಿಟ್ಟು ರಿಟೈರ್ಮೆಂಟ್ನ ಕೊಟ್ಟರು. ಏನಕ್ಕೆ ನಾನು ಈಚೆ ಕಡೆ ಬಂದೆ, ಏನಕ್ಕೆ ನಾನು ಇಗ್ನೋರ್ ಆದೆ ಅಂತ ನನಗೆ ಗೊತ್ತಿಲ್ಲ. ನಾನು ಚಾಂಪಿಯನ್ಸ್ ಟ್ರೋಫಿ ಆದಮೇಲೆ ಒಂದು 7-8 ಮ್ಯಾಚ್ ಆಡಿದ್ದೀನಿ, ಅದರಲ್ಲಿ 2 ಮ್ಯಾಚು ಮ್ಯಾನ್ ಆಫ್ ದ ಮ್ಯಾಚು ಕೂಡ ಆಗಿದ್ದೀನಿ. ಏನಕ್ಕೆ ನನ್ನ ಇಗ್ನೋರ್ ಮಾಡಿದ್ರು. ಹೌದು ಒಂದು ಇಂಜುರಿ ಆಯಿತು ನನಗೆ ಆ ಟೈಮಲ್ಲಿ, ಅದನ್ನ ನಾನು ಕಮ್ ಬ್ಯಾಕ್ ಮಾಡಿದೆ, ಅಲ್ಲಿಂದ ಯೋಯೋ ಟೆಸ್ಟ್ ಕೂಡ ಪಾಸ್ ಮಾಡಿದೆ, ಏನಕ್ಕೆ ನಾನು ಇಗ್ನೋರ್ ಆದೆ ನನಗೆ ಗೊತ್ತಿಲ್ಲ ಅಂತ ಯುವರಾಜ್ ಸಿಂಗ್ ಅವರು ಹೇಳ್ತಾರೆ. ಈ ಕಡೆಯಿಂದ ರಾಬಿನ್ ಉತ್ತಪ್ಪ ಅವರು ಅದಕ್ಕೆ ಕ್ಲಾರಿಟಿನ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿನೇ ಇದಕ್ಕೆಲ್ಲ ಕಾರಣ. ವಿರಾಟ್ ಕೊಹ್ಲಿ ಯೋಯೋ ಟೆಸ್ಟ್ನ ತರೋದಕ್ಕೆ ಒಂಥರ ಮೇನ್ ರೀಸನ್ ಯುವರಾಜ್ ಸಿಂಗ್ನ ಈಚೆ ಕಡೆ ಹಾಕಬೇಕು ಅನ್ನೋ ಒಂದು ಕಾರಣದಿಂದ ಒಂಥರ ಇಂಡೈರೆಕ್ಟಾಗಿ ಅದೇ ಥರನೇ ಹೇಳಿದ್ದಾರೆ. ಯುವರಾಜ್ ಸಿಂಗ್ನ ಹಂಗೆ ಈಚೆ ಕಡೆ ಹಾಕೋಕ್ಕಾಗೋದಿಲ್ಲ. ಯೋಯೋ ಟೆಸ್ಟ್ ಅನ್ನೋದು ರೂಲ್ನ ತಗೊಂಬಂತು ಅಂದರೆ ಇದರಿಂದ ಅಟ್ಲೀಸ್ಟ್ ಅವ್ರನ್ನ ಈಚೆ ತಳ್ಳಬಹುದು ಅಂತ ಯೋಯೋ ಟೆಸ್ಟ್ನ ತಗೊಂಬಂದರು ಅಂತ ಉತ್ತಪ್ಪ ಅವರು ಇಲ್ಲಿ ಒಂದು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಗ. ಸೊ ಬ್ಯಾಕ್ ಎಂಡಲ್ಲಿ ಏನೇನಾಗಿದೆ ಅಂತ ನಮಗಂತೂ ಗೊತ್ತಿಲ್ಲ. ಬಟ್ ಉತ್ತಪ್ಪ ನಾನು ಅವರಿವರು ಹೇಳಿರೋದನ್ನ ಕೇಳಿರೋದನ್ನ ನೋಡ್ಬಿಟ್ಟು ನಿಮಗೆ ಹೇಳ್ತಾ ಇಲ್ಲ, ಅಥವಾ ಕೇಳಿಸ್ಕೊಂಡು ಹೇಳ್ತಾ ಇಲ್ಲ, ನಾನು ಕಣ್ಣಾರೆ ನೋಡಿರೋದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತ ಉತ್ತಪ್ಪ ಅವರು ಹೇಳಿದ್ದಾರೆ. ಸೊ ಡೈರೆಕ್ಟಾಗಿ ಒಂಥರ ಬ್ಲೇಮ್ ಮಾಡ್ತಿದ್ದಾರೆ. ಆ್ಯಂಡ್ ನಾನು ಕೊಹ್ಲಿ ಕ್ಯಾಪ್ಟನ್ಸಿಲಿ ಆಡಿಲ್ಲ, ಇದುವರೆಗೂ ಕೂಡ ಆಡಿಲ್ಲ. ಕೊಹ್ಲಿ ಕ್ಯಾಪ್ಟನ್ಸಿ ಹೆಂಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಕೊಹ್ಲಿ ಕ್ಯಾಪ್ಟನ್ಸಿ ನಾವು ಕಣ್ಣಾರೆ ನೋಡಿದಾಗ ಹೆಂಗಿರುತ್ತೆ ಅಂತಂದರೆ ಮೈ ವೇ ಕೈಂಡ್ ಆಫ್ ಕ್ಯಾಪ್ಟನ್ಸಿ. ನಾನು ಹೇಳಿದ್ದೆ ಆಗಬೇಕು ಗುರು ಅನ್ನೋ ಥರ ಕ್ಯಾಪ್ಟನ್ಸಿ ವಿರಾಟ್ ಕೊಹ್ಲಿ ಅವರು ಮಾಡ್ತಾರೆ ಅನ್ನೋ ಥರ ಹೇಳ್ತಾ ಇದ್ದಾರೆ. ಇವಾಗ ಗೊತ್ತಿಲ್ಲ ನಮಗೆ ಬ್ಯಾಕ್ ಎಂಡಲ್ಲಿ ಸ್ಟೋರಿಗಳೆಲ್ಲ ಏನೇನಾಗಿದೆ ಅಂತ. ಒಟ್ಟಿನಲ್ಲಿ ರಾಬಿನ್ ಉತ್ತಪ್ಪ ಅವರ ಆ್ಯಂಗಲಲ್ಲಿ ಮಾತ್ರ ಇಲ್ಲಿ ಯುವರಾಜ್ ಸಿಂಗು ಡೈರೆಕ್ಟಾಗಿ ಯಾರನ್ನೂ ಕೂಡ ಬ್ಲೇಮ್ ಮಾಡಿಲ್ಲ. ಅವ್ರು MS ಧೋನಿನ ಬ್ಲೇಮ್ ಮಾಡೋದಾಗಲಿ, ವಿರಾಟ್ ಕೊಹ್ಲಿನ ಬ್ಲೇಮ್ ಮಾಡೋದಾಗಲಿ, ಇಲ್ಲಾಗರು ವಿರಾಟ್ ಕೊಹ್ಲಿ ಟೆಸ್ಟ್ನ ತೊಗೊಂಬಂದ್ಬಿಟ್ರು, ಹಂಗಾಗೋಗ್ಬಿಡ್ತು ಹಿಂಗಾಗೋಗ್ಬಿಡ್ತು ಅನ್ನೋ ಥರ ಬ್ಲೇಮ್ ಮಾಡೋದಾಗಲಿ ಅವ್ರೇನು ಕೂಡ ಮಾಡಿಲ್ಲ. ಇಲ್ಲಿ ರಾಬಿನ್ ಉತ್ತಪ್ಪ ಅವರು ಡೈರೆಕ್ಟಾಗಿ ಬ್ಲೇಮ್ ಮಾಡಿದ್ದಾರೆ ಅಷ್ಟೇ ವಿರಾಟ್ ಕೊಹ್ಲಿಯಿಂದನೇ ಯುವರಾಜ್ ಸಿಂಗ್ ಅವರ ಕೆರಿಯರು ಎಂಡ್ ಆಗಿದ್ದು ಅಂತ. ಅವ್ರಿಗಿನ್ನೂ ಒಂದು ಕೆಪಾಸಿಟಿ ಇತ್ತು, ಇನ್ನೂ ಒಂದು 2 ವರ್ಷ ಆಡೋವಂಥ ಎಲ್ಲ 2019 ವರ್ಲ್ಡ್ ಕಪ್ನ ಆಡೋವಂಥ ಎಲ್ಲ ಗತ್ತು ಅವರಲ್ಲಿ ಇತ್ತು. ನೋಡಿ ಈ ಥರ
ವರ್ಲ್ಡ್ ಕಪ್ನ ಗೆಲ್ಸಿರೋವಂಥ ಪ್ಲೇಯರು 2011 ಆಗಿರಲಿ 2007 ಆಗಿರಲಿ ವರ್ಲ್ಡ್ ಕಪ್ನ ಗೆಲ್ಸೋಂಥ ಪ್ಲೇಯರ್ಗೆ ಇವ್ರು ಈ ಥರ ಒಂಚೂರು ಕನ್ಸೆಷನ್ ಕೊಡ್ದಂಗೆ ಯೋಯೋ ಟೆಸ್ಟ್ನ ಮಾಡಿಸಿ ಯೋಯೋ ಟೆಸ್ಟಲ್ಲಿ ಪಾಸ್ ಆದ್ರೂ ಕೂಡ ಏನು ರೀಸನ್ ಇಲ್ದಂಗೆ ಸೀರೀಸ್ಗಳನ್ನ ಆಡಿಸ್ದಂಗೆ ಕಿದಾಕ್ತಾರೆ ಅಂತ ಅಂದರೆ ಇಲ್ಲ ನಿಮ್ಮನ್ನು ನೆಗೆಟ್ ಮಾಡ್ತಾ ಇದ್ದೀವಿ, ನೀವು ರಿಟೈರ್ಮೆಂಟ್ ಕೊಡಬೇಕು ಅನ್ನೋ ಥರ ಹೇಳ್ತಾರೆ ಸೆಲೆಕ್ಷನ್ ಕಮಿಟಿಯವರು ಅಂತಂದರೆ ಸೊ ಇದಕ್ಕೆ ಏನು ಕಾರಣ ಇರ್ಬೋದು, ನೀವೇ ಅರ್ಥ ಮಾಡ್ಕೊಳ್ಳಿ ಅನ್ನೋ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಾಬಿನ್ ಉತ್ತಪ್ಪ ಅವರು. ಏನು ಹೇಳೋಣ ಇದಕ್ಕೆ, ನೀವು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ವಿರಾಟ್ ಕೊಹ್ಲಿನ ಡೈರೆಕ್ಟಾಗಿ ರಾಬಿನ್ ಉತ್ತಪ್ಪ ಅವರು ಇವಾಗ ಏನಕ್ಕೆ ಬ್ಲೇಮ್ ಮಾಡ್ತಾರೆ, ಆಲ್ಮೋಸ್ಟ್ ಎಷ್ಟು ರಿಟೈರ್ಮೆಂಟ್ ಕೊಟ್ಟು 6 ವರ್ಷ ಆಯಿತು, ಇವಾಗ ಈ ಮ್ಯಾಟ್ರನ್ನ ಎತ್ಕೊಂಡ್ಬಿಟ್ಟು ಮಾತಾಡೋವಂಥ ಇದಿರಲಿಲ್ಲ. ಬಟ್ ಆದರೂ ಇವಾಗ ಹೇಳಿದ್ರೆ ಅವಾಗ ಏನಾಗಿತ್ತು ಅಂತ ಅವರ ಆ್ಯಂಗಲ್ ಅವ್ರು ಹೇಳಿದ್ದಾರೆ. ವಿರಾಟ್ ಕೊಹ್ಲಿ ಕೇಳಬೇಕು ಏನಪ್ಪ ಇದು ಮ್ಯಾಟ್ರು, ಏನಿದು ರಾಬಿನ್ ಉತ್ತಪ್ಪ ನೀನು ಬ್ಲೇಮ್ ಮಾಡ್ತಾವ್ರೆ ಅನ್ನೋ ಥರ ಕೇಳಿದಾಗ ಅವ್ರ ಆ್ಯಂಗಲಲ್ಲಿ ಅವ್ರು ಉತ್ತರ ಕೊಡ್ತಾರೆ ಅನ್ನೋ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಯುವರಾಜ್ ಸಿಂಗು ಕೂಡ ವಿರಾಟ್ ಕೊಹ್ಲಿ ಬಗ್ಗೆ ಏನು ಅಂತ ನೆಗೆಟಿವ್ ಆಗಂತೂ ಯಾವತ್ತೂ ಕೂಡ ಮಾತಾಡಿಲ್ಲ. ಇನ್ಫ್ಯಾಕ್ಟ್ ಅವ್ರು ಯಾರ ಬಗ್ಗೆನೂ ಕೂಡ ನೆಗೆಟಿವ್ ಆಗಿ ಮಾತಾಡಿಲ್ಲ ಯುವರಾಜ್ ಸಿಂಗ್ ಅವರು. ಗೊತ್ತಿಲ್ಲ ಒಳಗಡೆ ಏನಾಗಿದೆ ಅಂತ. ಸೊ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಏನು ಯುವರಾಜ್ ಸಿಂಗ್ ವಿಚಾರದ ಬಗ್ಗೆ. ರಾಬಿನ್ ಉತ್ತಪ್ಪ ಅವ್ರು ಹೇಳಿದ್ರೆ ನಿಮ್ಗೆ ಏನಾದರೂ ನಿಜ ಅಂತ ಅನ್ನಿಸ್ತಾ ಇದೆಯಾ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಬುವಾ.